ಇವಳಿಗಿನ್ನು ಪ್ರಾಯದ ವಯಸ್ಸು. ಓದೋ ವಯಸ್ಸಲ್ಲಿ ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲಸಕ್ಕೆ ಸೇರ್ಕೊಂಡಿದ್ದಿದ್ರೆ ಇವತ್ತು ಒಂದು ಮನೆಯನ್ನ ಬೆಳಗೋ ದೀಪವಾಗ್ತಿದ್ಲು. ಆದ್ರೆ ಇವಳೇ ಮಾಡಿಕೊಂಡ ಸ್ವಯಂಕೃತ ಅಪರಾಧದಿಂದ ಇವಳ ಜೀವನಕ್ಕೆ ಇವಳೇ ಕೊಳ್ಳಿ ಇಟ್ಕೊಂಡಿದ್ದಾಳೆ. ಮೈ ಮೇಲಿರೋ ವಯಸ್ಸು ಹಾಗೂ ಅಂದವನ್ನ ನೋಡ್ಕೊಂಡವಳು ಅದನ್ನೇ ಬಂಡವಾಳ ಮಾಡ್ಕೊಂಡು ಸೆರಗು ಜಾರಿಸಿ ದುಡ್ಡು ಮಾಡೋಕೆ ಅಂತಾನೆ ಅಡ್ಡದಾರಿಯನ್ನ ಹಿಡಿದಿದ್ಲು. ತನ್ನ ಎಳೆಕಾಯವನ್ನ ಕಾಮುಕರಿಗೆ ತೋರಿಸ್ತಿದ್ದ ಇವಳು ನನ್ನ ಹತ್ರ ಮತ್ತೇರಿಸುವಂತಹ ಹನಿ ಇದೆ ಅಂತ ಹೇಳಿ ಹನಿ ಟ್ರ್ಯಾಪ್ಗೆ ಕೈ ಹಾಕಿದ್ಲು. ಆದ್ರೆ ಪೊಲೀಸರು ಇವಳ ಕಾಮದಾಟಕ್ಕೆ ಕಡಿವಾಣ ಹಾಕಿದ್ದು ಖಾಕಿ ಎಂಟ್ರಿ ಕೊಡ್ತಿದ್ದಂತೆ ಇವಳ ಹಾದರದ ಕೆಲಸಕ್ಕೆ ಬ್ರೇಕ್ ಬಿದ್ದಿದೆ. ಗಂಡಸರು ಒಳ್ಳೆ ದಾರಿಯಲ್ಲಿ ದುಡ್ಡು ಮಾಡೋಕೆ ಏನೇನೋ ಮಾಡ್ತಾರೆ. ಫುಡ್ ಡೆಲಿವರಿಯನ್ನ ಮಾಡ್ತಾರೆ, ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ, ಅದೆಷ್ಟೋ ಅವಮಾನಗಳನ್ನ ಸಹಿಸಿಕೊಂಡು ಬಿಸಿಲು ಮಳೆ ಅಂತಾನು ನೋಡದೆ ಕಷ್ಟಪಡ್ತಾರೆ. ಆದ್ರೆ ಹೆಣ್ಣು ಸೆರಗು ಜಾರಿಸಿದ್ರೆ ಸಾಕು, ಈಸಿಯಾಗಿ ದುಡ್ಡು ಮಾಡಿ ಬಿಡ್ತಾಳೆ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳು ಹಾಗೆ ಇರ್ತಾರೆ ಅಂತಲ್ಲ. ಮೈ ಬಗ್ಗಿಸಿ ದುಡಿಯೋಕೆ ಆಗದೆ ಕೆಲವರು ಮಾತ್ರ ವೇಶ್ಯೆಯರ ವೇಷವನ್ನ ತೊಟ್ಟು ಸದ್ಯಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಆಗಿದ್ದಾರೆ. ಇನ್ನು ಕೆಲವರು ಇವಳ ಹಾಗೆ ಹೊರಗೆ ಓಡಾಡ್ತಾ ಕಾಸು ಮಾಡೋಕೆ ಕಾಚಾ ಬಿಚ್ಚೋಕು ಹೇಸೋದಿಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಅಂದಕ್ಕೂ ಹೆಣ್ಣಿಗೂ ಇರೋ ನಂಟು ಬೇರೆ ಯಾವುದಕ್ಕೂ ಇರೋದಿಲ್ಲ. ಅದರಲ್ಲೂ ನೋಡೋಕೆ ಸ್ವಲ್ಪ ಚೆನ್ನಾಗಿದ್ರಂತೂ ಮುಗಿದೇ ಹೋಯ್ತು. ಗಂಡಸರನ್ನ ತಮ್ಮ ಪಾದದಾಸರನ್ನಾಗಿ ಮಾಡ್ಕೊಂಡು ಬಿಡ್ತಾರೆ. ಇಳಿ ಬಿಟ್ಟ ಸೀರೆಯುಟ್ಟು ಸೊಂಟ ತೋರಿಸಿದ್ರೆ ಅಲ್ಲಿಗೆ ಮುಗಿದೇ ಹೋಯ್ತು. ಎಂತಹ ಗಂಡಸೆ ಆದ್ರೂ ಈ ಸೊಂಟಕ್ಕೆ ಮನಸೋಲದೆ ಇರೋದಿಲ್ಲ. ಆದ್ರೆ ಅದನ್ನೇ ತನ್ನ ವ್ಯಾಪಾರದ ಆಟಿಕೆ ಮಾಡ್ಕೊಂಡ ಇವಳು ಸೊಂಟ ತೋರಿಸಿ ನವರಂಗಿ ಆಟವಾಡಿ ಅದೆಷ್ಟೋ ಮಂದಿಯನ್ನ ತನ್ನ ಕಾಮದ ಬಲೆಗೆ ಕೆಡವಿಕೊಂಡಿದ್ಲು. ಕಣ್ಣು ಕುಕ್ಕೋ ಹಾಗೆ ಸೀರೆಯಿಟ್ಟು ಕಣ್ಣಲ್ಲೇ ಕಾಮದ ಆಮಂತ್ರಣ ಕೊಡ್ತಿರೋ ಇವಳ ಹೆಸರು ಕವನ ಅಂತ. ಮೂಲತಃ ಮೈಸೂರಿನ ಪಿರಿಯಾಪಟ್ಟಣದವಳು. ಕಳೆದ ವರ್ಷ ಮೈಸೂರಿನ ಬಟ್ಟೆ ವ್ಯಾಪಾರಿಯೊಬ್ಬನಿಗೆ ಈ ಕವನ ತನ್ನ ದೇಹವನ್ನ ವ್ಯಾಪಾರಕ್ಕಿಟ್ಟಿದ್ಲು. ನನ್ನ ಹತ್ರ ನಿನಗೆ ಏನು ಬೇಕೋ ಅದು ಇದೆ, ಮನೆಗೆ ಬಂದ್ರೆ ಅದನ್ನ ನಿನಗೆ ಕೊಡ್ತೀನಿ ಅಂತ ಹೇಳಿದ್ಲು. ಇವಳ ಮಾತನ್ನ ಕೇಳ್ತಿದ್ದಂತೆ ಅವನು ಹಿಂದೆ ಮುಂದೆ ನೋಡದೆ ಓಡೋಡಿ ಬಂದಿದ್ದ. ಆದ್ರೆ ಹೀಗೆ ಬಂದವನಿಗೆ ಸ್ವರ್ಗದ ಬದಲಿಗೆ ಕವನ ಅಂದು ನರಕವನ್ನೇ ದರ್ಶನ ಮಾಡಿಸಿದ್ಲು. ಕಂಪಲಾಪುರದ ದಿನೇಶ್ ಕುಮಾರ್ ಎಂಬಾತ ತನ್ನ ಊರಲ್ಲೇ ಬಟ್ಟೆ ಅಂಗಡಿಯನ್ನ ನಡೆಸ್ತಿದ್ದ. ಕಳೆದ ವರ್ಷ ಈ ಕವನ ದಿನೇಶ್ ಅಂಗಡಿಗೆ ಬಟ್ಟೆ ತಗೊಳ್ಳೋದಕ್ಕೆ ಅಂತಾನೆ ಬಂದಿದ್ಲು. ಅಂಗಡಿಯಲ್ಲಿ ಮೈ ತೋರಿಸಿಕೊಂಡು ಓಡಾಡ್ತಾ ಅವನಿಗೆ ಕಣ್ಣಲ್ಲೇ ಕಾಮದ ಆಹ್ವಾನವನ್ನ ಕೊಟ್ಟಿದ್ಲು. ಬಿಲ್ಲಿಂಗ್ ಟೈಮಲ್ಲಿ ದಿನೇಶ್ ಹತ್ರ ಮೊಬೈಲ್ ನಂಬರ್ನ ತಗೊಂಡವಳು ಹೊಸ ಕಲೆಕ್ಷನ್ ಬಂದ್ರೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ಲು. ಬಳಿಕ ವಾಟ್ಸಪ್ ಚಾಟಿಂಗ್ಗೆ ಇಳಿದವಳು ಇವಳ ಅಂಗಸೌಷ್ಠವನ್ನ ತೋರಿಸಿ ದಿನೇಶ್ನ ದಿಕ್ಕು ತಪ್ಪಿಸಿದ್ಲು. ವಿಡಿಯೋ ಕಾಲಲ್ಲೇ ಕಾಮದಾಟ ಶುರು ಮಾಡಿದವಳು ಒಂದು ದಿನ ಮನೆಗೆ ಬರುವಂತೆ ದಿನೇಶ್ನ ಆಹ್ವಾನಿಸಿದ್ಲು. ಮನೆಯಲ್ಲಿ ಯಾರು ಇರೋದಿಲ್ಲ, ನೀನು ಬಂದ್ರೆ ನನ್ನ ಎಳೆ ಮೈಯನ್ನ ಹಿಂಡಿ ಹೀರಿ ಬಿಡಬಹುದು, ನನಗಿನ್ನು ಪ್ರಾಯದ ವಯಸ್ಸು, ನೀನು ಬಂದ್ರೆ ನನ್ನ ಮೊದಲ ಅನುಭವ ನಿನ್ನ ಜೊತೆನೆ ಅಂತೆಲ್ಲ ಮಾತಲ್ಲೇ ಮರುಳು ಮಾಡಿ ಮನೆಗೆ ಕರೆಸಿಕೊಂಡಿದ್ಲು. ಇವಳ ಮಾತನ್ನ ನಂಬಿದ ದಿನೇಶ್ ಕವನ ಹೇಳಿದ ಅಡ್ರೆಸ್ಗೆ ಬಂದಿದ್ದ. ಎಳೆ ಪ್ರಾಯದ ಕನ್ಯೆಯ ಕನ್ಯಾಪೊರೆಯನ್ನ ಹರಿದು ಮುಕ್ಕೋ ಆಸೆಯಲ್ಲಿ ಅಂದು ದಿನೇಶ್ ಕವನ ಮನೆಗೆ ಬಂದಿದ್ದ. ಆದ್ರೆ ಹೀಗೆ ಕನ್ಯಾಪೊರೆಯನ್ನ ಹರಿಯೋ ಕನವರಿಕೆಯಲ್ಲೇ ದಿನೇಶ್ ಮನೆಗೆ ಬರ್ತಿದ್ದಂತೆ ಕವನ ಇನ್ನೊಂದು ಟ್ವಿಸ್ಟ್ ಕೊಟ್ಟಿದ್ಲು. ಮನೆಗೆ ಬಂದ ದಿನೇಶ್ ಮಂಚವೇರಿ ಮಜಾ ಮಾಡೋ ಮೂಡಲ್ಲಿದ್ದಾಗಲೇ ಇತರೆ ಇಬ್ಬರು ವ್ಯಕ್ತಿಗಳ ಜೊತೆಗೆ ಪೊಲೀಸ್ ಪೇದೆ ಶಿವಣ್ಣ ಅನ್ನೋನು ಕೂಡ ಅಲ್ಲಿಗೆ ಬಂದಿದ್ದ. ಕವನ ಹೇಳಿದ ಅಡ್ರೆಸ್ ನಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದೆ ಎಂಬಂತೆ ದಾಳಿ ನಡೆಸಿ ದಿನೇಶ್ನ ಎಲ್ಲರೂ ಸೇರ್ಕೊಂಡು ಥಳಿಸಿದ್ರು. ಬಳಿಕ ಅವರ ವಿಡಿಯೋ ಕೂಡ ಶೂಟ್ ಮಾಡ್ಕೊಂಡ್ರು. ನಂತರ ದಿನೇಶ್ಗೆ ಆ ವಿಡಿಯೋ ತೋರಿಸಿ ಅದನ್ನ ವೈರಲ್ ಮಾಡೋದಾಗಿ ಹೆದರಿಸಿದ್ರು. ಹಾಗೆ ಮಾಡಬಾರ್ದು ಅಂದ್ರೆ 10 ಲಕ್ಷ ಹಣ ಕೊಡುವಂತೆ ಈ ಕಿರಾತಕರು ಬೇಡಿಕೆ ಇಟ್ಟಿದ್ರು. ಆಗ ದಿನೇಶ್ ತನ್ನ ಸಹೋದರನಿಗೆ ಕಾಲ್ ಮಾಡಿ 10 ಲಕ್ಷ ಹಣ ಕೊಡುವಂತೆ ಕೇಳಿದ್ದ. ಆದ್ರೆ ದಿನೇಶ್ ಸಹೋದರ ಅವನ ಧ್ವನಿಯಲ್ಲಿದ್ದ ಭಯವನ್ನ ನೋಡಿ ದುಡ್ಡು ಕೊಡೋ ಬದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ. ಆಗ ಒಂದು ಕ್ಷಣವೂ ತಡ ಮಾಡದೆ ತಕ್ಷಣವೇ ಎಚ್ಚೆತ್ತುಕೊಂಡ ಬೆಟ್ಟದಪುರ ಪೊಲೀಸರು ಪ್ರಕರಣವನ್ನ ಎಸ್ಪಿ ಮಟ್ಟದಲ್ಲಿ ತನಿಖೆ ನಡೆಸೋಕೆ ಶುರು ಮಾಡಿದ್ರು. ಪಿರಿಯಾಪಟ್ಟಣ ಇನ್ಸ್ಪೆಕ್ಟರ್ ದೀಪಕ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಆರೋಪಿತೆ ಕವನ, ಮೂರ್ತಿ ಹಾಗೂ ಪೊಲೀಸ್ ಪೇದೆ ಶಿವಣ್ಣ ಸೇರಿದಂತೆ ಇತರೆ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು. ಪೊಲೀಸರು ಅಖಾಡಕ್ಕೆ ಇಳಿಯುತ್ತಿದ್ದಂತೆ ಈ ಖದೀಮರಿಗೆ ತಾವು ತಗ್ಲಾಕೋತೀವಿ ಅನ್ನೋ ಭಯ ಶುರುವಾಗಿತ್ತು. ಆ ಭಯದಲ್ಲೇ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ದಿನೇಶ್ನ ಬಿಟ್ಟು ಪರಾರಿಯಾಗಿದ್ರು. ಇವರ ಜಾಡು ಹಿಡಿದು ಹೊರಟ ಪೊಲೀಸರು ಕೊನೆಗೆ ಕೇರಳದಲ್ಲಿ ಇವರನ್ನ ಅರೆಸ್ಟ್ ಮಾಡಿದ್ರು. ಕಣ್ಣೂರಿನ ಲಾಡ್ಜ್ ಒಂದರಲ್ಲಿ ಕವನ ಇರೋ ವಿಚಾರ ಗೊತ್ತಾಗಿ ಪೊಲೀಸರು ಅಲ್ಲಿಗೆ ತೆರಳಿ ಇವಳನ್ನ ವಶಕ್ಕೆ ಪಡೆದಿದ್ರು. ಬಳಿಕ ಎಲ್ಲ ಆರೋಪಿಗಳನ್ನ ಜೈಲಿಗೆ ಕಳಿಸಿದ್ರು. ಆದರೆ ಈ ಪ್ರಕರಣದಿಂದ ಪೊಲೀಸ್ ಇಲಾಖೆಯ ನೈತಿಕತೆಗೆ ಹೊಡೆತ ಬಿದ್ದಂತಾಗಿತ್ತು.
ಪೊಲೀಸ್ ಇಲಾಖೆ ಸಿಬ್ಬಂದಿ ಶಿವಣ್ಣನೇ ಇಂತಹ ಕೆಲಸದಲ್ಲಿ ಭಾಗಿಯಾಗಿ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆಯನ್ನ ಕಳೆದಿದ್ದ. ಆದ್ರೆ ಕ್ರೈಮ್ ನಡೆದ ಮೇಲೆ ನೋಡ್ಕೊಳ್ಳೋಣ ಬಿಡಿ ಅನ್ನೋ ಪೊಲೀಸರಿರೋ ಈ ಕಾಲದಲ್ಲಿ ಕಂಪ್ಲೇಂಟ್ ಬರ್ತಿದ್ದಂತೆ ಎಚ್ಚೆತ್ತುಕೊಂಡ ಬೆಟ್ಟದಪುರ ಪೊಲೀಸರು ಕ್ರೈಮ್ ನಡೆಯೋಕು ಮೊದಲೇ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ಜೈಲಿಗೆ ಕಳಿಸಿ ಪೊಲೀಸರ ಗೌರವವನ್ನ ಉಳಿಸಿದ್ದಾರೆ. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.